ಲೇ 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 ಹುಚ್ಚ ಅಲ್ಲಿ ಅವನು ಬೋರ್ಗಲ್ ಹನುಮಪ್ಪನ ಮುಂದಿನ ಗೋರ್ಗಲ್ ನಿಂತಾಗ ನಿಂತೀನಿ ಮುಂದೆ ಇನ್ನು ಮತ್ತೆ ಇನ್ನು ಕಾಣಾವಳ ನನ್ನ ಲವರ್ ಅಂತಿಲ್ಲ ನೀನು ಸ್ವಲ್ಪ ನಾಚಿಕೆ ಬರ್ತೈತಿ ಇಲ್ಲಿ ಇಷ್ಟು ಲೇಟ್ ಯಾಕೆ ಮಾಡ್ದಿ ಹೌದು ಕಣೆ ಕೆಂಪಿ ನೀನು ಹುಡುಕಾಡ್ದೆ ಜಾಗನೇ ಇಲ್ಲ ಕೈಗೆ ಸಿಗಿದೆ ಎಲ್ಲಿಗೆ ಹೋಗಿದ್ದೆ ನಾ ಎಲ್ಲಿ ಹೋಗ್ಲಿ ಅಲ್ಲಿ ಹೋಗಕ್ ನಮ್ಗೇನು ತಲೆಗಿಲ್ ಕಟ್ಟವನ ಮತ್ತೆ ನಮ್ಗೇನು ಮಾಡಕ್ ಬೇರೆ ಕೆಲಸ ಇಲ್ಲ ಕೆಂಪಿ ಹಾ? ಕೆಂಪಿ ಹಾ. ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ ಯಾವಲ್ಪ ನಾಚಿಕೆ ಬರ್ತೈತಿ ನಾಚಿಕೆ ಗೀಚಿಗೆ ಇರಬಾರ್ದ ನನ್ನ ಚಿನ್ನ ಹಾ ಹಾ ಬಾ ಬಾ ಮುಂದ ನಾಚಿಕೆ ಬರ್ತೈತೆ ಹಾ ಆಮ್ಯಾಲ ಹೆದರಿಕೆ ಬರ್ತೈತೆ ಓಹೋ ಆಮ್ಯಾಲ ಸಂತೋಷ ಆಗ್ತೈತೆ ಏ ನಿನ್ನ ಮೊಸರು ನೋಡ್ಕೊ ಏನ್ಲಿ ಅದು ಅಲ್ಲ ಮೊದಲು ಹೆದರಿಕೆ ಬರ್ತೈತಿ ಅಂತ ಆಮೇಲೆ ಸಂತೋಷ ಆಕತಿ ಅಂತ ಒಂದ ತಗದ್ ಬಿಟ್ಟನದ್ರ ಹೊರಗೆ ಬಿದ್ದಿತ್ತು ನಿಂದು ಹೋಗಿ ಯವ್ವ ದುರ್ಗವ್ವ ಹಾ ನೀನು ಬಾಯಿ ತೆಗಿಬಾರ್ವಾ ನೀನು ಬಾಯಿ ತೆಗದೆ ಅಂದ್ರ ನಿನ್ನ ಬಾಯಾಗ ಅರ್ಧ ಕೆಜಿ ಮಾಂಸ ಹೋಗ್ಕೋತತ್ತೆ ಮಾಂಸ ಅಲ್ಲ ಅದು ಒಂದೊಂದ ಕಿತ್ತು ಕೊಡ್ದಲ್ಲ ಅದೇನದು ಹಾ ಏನಂತ ಆಮೇಲೆ ಒಳಗೋಗಿ ಹೇಳ್ತೀನಿ ಲೇ ಮಾವ ಇಲ್ಲಿ ನೋಡ ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಅಲ್ಲಿ ಇಷ್ಟೆಲ್ಲ ಮಾತಾಡಕತ್ತಿಲ್ಲ ಈಗ ನಾವು ಒಂದು ಕೊಡಬಾರ್ದು ಕೊಟ್ಟಿನಂದ್ರೆ ಏನಂತ ಕೇಳ್ತಿಲ್ಲ ಏಟು ಹನುಮಪ್ಪ ನೋಡಿಲ್ಲ ಆ ಹನುಮಪ್ಪ ಊರ್ ಹೊರಗಿರ್ತಾನ ಅವನ ಮೊಸಡಿ ಅದಿತ್ತು ಹುಷಾರ್ ಅಂದೆ ಲೇ ಬ್ಯಾಡ ಕೂಗ್ಯಾಡ ಬ್ಯಾಡ ಹಾ ನೀ ನನ್ನ ಮದ್ವಿ ಮಾಡ್ಕೋ ಮಾಡ್ಕೊಂಡ ಮಾಡ್ಕೋಲ್ಲ ಅಂದ್ರ ಹಾ ನಾನು ಇಸಾ ಕುಡ್ದ ಸತ್ತೋಗ್ಬಿಡ್ತಾನ ಮಾತ ಅಯ್ಯೋ ಮಾರಯ್ಯ ಸಾಯೋದು ಸಾಯ್ತಿ ಒಂದು ಲೆಟರ್ ಬರ್ದಿಟ್ಟು ಸಾಯೋ ಭಗವಂತ ಅವನು ನಮ್ಮ ಹಣೆ ಮಾರ್ಬೇಕು ಬಂದಿತ್ತು ಮತ್ತೆ ಎಲ್ಲಾರ ಕಿಲಾಬ್ ಬೇಡ ನೀ ಸಾಯ ಬೇಡ ಅನ್ನಂಗಿಲ್ಲ ಅವನು ಒಂದು ಫಸ್ಟ್ ಕ್ಲಾಸ್ ಲೆಟರ್ ಬರ್ದಿಟ್ಟು ಸಾಕು ಹ್ಞೂ ನಂದು ನಿಂದು ಒಂದ ಆಗೈತೆ ಹಾ ಅದಕ್ಕ ಲಗ್ನ ಆಗ್ಬೇಕಾ ನಂದು ಅಯ್ಯೋ ನಿಂದು ಅಯ್ಯೋ ನಮ್ಮ ಇಬ್ಬರು ಮನಸ್ಸು ಕಣೆ ಮನಸ್ಸ ಹಾ ಹಾ ಇಬ್ಬರದು ಮನಸ್ಸ ಈಗ ನಿನಗಾಗಿ ನಾನು ಹೊಟ್ಟೆಲ್ ಮಾರ್ಕೊಂಡ ದುಡ್ಡು ತಂದೇನ ತಗೋ ಕೊಡ್ಲ ಇದ್ರಾಗ ಹೊಸ ಸೀರೆ ಒಡವೆ ಎಲ್ಲ ತಗೊಂಡ ಹಾ ಹಾ ನಾಳೆ ನಮ್ಮ ಮದುವೆ ನಾಳೆ ಮದುವೆ ರೆಡಿ ಆಗಿ ಬಂದ್ಬಿಡ ಅಲ್ಲ ಹಿಡಿಸ್ಬೇಕ್ರಿ ಇದು ಪಕ್ಕಾ ಹುಚ್ಚ ಅಲ್ಲ ನಮ್ಗೇನೇನಾಗುದಿತ್ರ ಬಂದದ್ದು ಕಸ್ಕೊಂಡ ತಿರುಪತಿ ಕಳಿಸೋದ್ರ ಬೋಳಿಸಿ ಆಯ್ತಲ್ಲ ಬಂತು ಈ ಮಾವ ನನಗೂ ನಿನ್ ಮೇಲೆ ಬಹಳ ಪ್ರೀತಪ್ಪ ನಿನ್ನ ಮದುವೆ ಆಗ್ತೀನಿ ಮತ್ತೆ ಯಾರನ್ನೂ ಆಗೋದಿಲ್ಲ ನೀನೇ ನನ್ನ ಜೀವ ನೀನಂದ್ರ ನನಗ್ ಭಾರಿ ಇಷ್ಟ ಹೌದಾ ಯಾವಾಗಿಂದ ಮತ್ತೆಕ್ಕ ಹೊಡೇನಾ ರೆಡಿನಾ ರೆಡಿನಾ ಯಾಕೋ ಮಾವ ಬಳಿಯ ಬೀಡುತ್ತ ಜೀವ ಮಾವ ಬಳಿಯ ಬೀಡುತ್ತ ಜೀವ ಬಳಿಯ ಬೀಡುತ್ತ ಜೀವ ಮಾವ ಬಳಿಯ ಬೀಡುತ್ತ ಜೀವ ಎಲ್ಲಿತ್ತು ಹಾಕೋ ಹಾಕ ನತ್ತ ಬೇಡುತ್ತ ಜೀವ ಮಾವ ನತ್ತ ಬೇಡುತ್ತ ಜೀವ ನತ್ತ ಬೇಡುತ್ತ ಜೀವ ಮಾವ ನತ್ತ ಬೇಡುತ್ತ ಜೀವ ಎಲ್ಲೈತದ ಹಾ ಎಲ್ಲೈತ್ಯಾ
ತಂದು ಕೊಡ್ಲಿಲ್ಲ ಅಂದ್ರೆ ಬಿಡಂಗಿಲ್ಲ ನಾನು ಕೊಡ್ತೀಯ ರಾಜ ಬಾ ಹಾಗಾದ್ರೆ ಹೋಗೋಣ ಆಮೇಲೆ ಹಾಡ್ತೀನಿ ರಾಕೇಶ್ ನನ್ನ ಜೀವನದ ಗೆಳೆಯನಾಗಿದ್ದ. ಅವನಿಗೆ ಇಷ್ಟು ಬೇಗ ಇಂಥ ಸಾವು ಬರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ರಾಕೇಶ್ ಸಾಯುವಾಗ ಅವನ ಬಳಿ ಇದ್ದವ ನಾನೊಬ್ಬನೇ. ಅವನಿಗೆ ಅವನ ಹೆಂಡತಿಯ ಮೇಲೆ ಎಷ್ಟು ಕಾಳಜಿತ್ತು. ಅವಳಿಗೆ ಅನ್ಯಾಯ ಮಾಡಬಾರದೆಂದು ಅವಳು ಜೀವನ ಪರ್ಯಂತ ಕಣ್ಣೀರಿನಲ್ಲಿ ಕೈ ತೊಳೆಯಲಿರೆಂದು ನನ್ನಲ್ಲಿ ಒಂದು ಭಾಷೆ ತೆಗೆದುಕೊಂಡಿದ್ದಾನೆ. ರಾಕೇಶನಿಗೆ ಕೊಟ್ಟ ಮಾತಿನಂತೆ ನಾನು ನಡೆಯಬೇಕು. ತಪ್ಪಿದರೆ ಅವನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ರಚನಾಳೊಂದಿಗೆ ನಾನು ಮರುಮದುವೆ ಆಗಲೇಬೇಕು. ಆಯಿತು, ಈಗಲೇ ರಾಜನನ್ನ ಮನೆಗೆ ಹೋಗುತ್ತೇನೆ. ದೇವ್ರೆ, ನನಗೆ ಯಾಕಪ್ಪ ಈ ಶಿಕ್ಷೆ? ಹೇಳು. ರಣಜಿತನಿಗೆ ಮೋಸ ಮಾಡಿದಕ್ಕೆ, ಅವರ ಕಣ್ಣಲ್ಲಿ ಕಣ್ಣೀರು ಹರಿಸಿದಕ್ಕೆ, ನೀ ನನ್ನ ಕಣ್ಣಲ್ಲಿ ರಕ್ತವೇ ಹರಿಯೋಗಿ ಮಾಡಿದೀಯಾ? ಹೇಳು, ನಾನೇನು ತಪ್ಪು ಮಾಡಿದೆ, ಆದ್ರೆ ನನ್ನ ಗಂಡ ಏನು ತಪ್ಪು ಮಾಡಿದಂತ ಅವನಿಗೆ ಶಿಕ್ಷೆ ಕೊಟ್ಟೆ. ಹೇಳು ದೇವ್ರೆ, ನಿನಗೆಷ್ಟೇ ಸೇಡಿದ್ರು ನನ್ನ ಮೇಲೆ ತೀರಿಸ್ಕೋ. ಬೇಕಿದ್ರೆ ನನ್ನ ಪ್ರಾಣವನ್ನೇ ತೆಗೆದುಕೊಂಡು ಬಿಡು. ಸಮಾಧಾನ ಮಾಡಿಕೋ ತಾಯಿ, ನಿನ್ನ ನೋವು ಏನು ಅಂತ ನನಗೂ ಅರ್ಥವಾಗುತ್ತದೆ. ರಾಜನ ಹೋ, ಯಾರು? ಓಹೋ, ರಾಹುಲ್, ಬನ್ನಿ ಬನ್ನಿ. ನಾವು ಆಸೆ ಪಟ್ಟದ್ದೆಲ್ಲ ನಡೆಯಲ್ಲ ರಾಜನ. ಈ ಜೀವನ ಅನ್ನೋದು ಹಗಲು ರಾತ್ರಿ ಇದ್ದ ಹಾಗೆ. ಕತ್ತಲಾದಾಗ ಮತ್ತೆ ಬೆಳಕೆ ಬಂದೇ ಬರುತ್ತೆ ಅಂತ ಆಶಾಭಾವನೆಯಿಂದ ಬದುಕಬೇಕು. ನೋಡು ರಚನಾ, ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಆ ದೇವರ ಇಚ್ಛೆ. ಅವನು ಕಳಿಸಿದಾಗ ನಾವು ಭೂಮಿಗೆ ಬರ್ತೇವೆ, ಮತ್ತೆ ಅವನ ಕರೆದಾಗ ನಾವು ಹೋಗಲೇಬೇಕಲ್ಲ. ಇದು ವಿಧಿಯ ನೇಮ ರಚನಾ. ಆದರೂ ರಾಕೇಶನಿಗೆ ಇಷ್ಟು ಬೇಗ ಸಾವು ಬರಬಾರದಿತ್ತು ರಾಹುಲ್. ಇಂಥ ಸಮಯದಲ್ಲಿ ಎಲ್ಲರಿಗೂ ಹಾಗೆ ರಾಜನ. ರಾಕೇಶ್ ಕೂಡ ರಚನಾಳ ಬಗ್ಗೆ ಗಾಢವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದ. ಮೊದಲ ರಾತ್ರಿಯಲ್ಲಿ ಅವಳಿಗೆ ಅನ್ಯಾಯ ಮಾಡಿ ಹೋಗ್ತಾ ಇದ್ದೇನಂತೇಳಿ ನನ್ನಲ್ಲಿ ಒಂದು ವಿಚಾರಕ್ಕೆ ಭಾಷೆ ತೆಗೆದುಕೊಂಡಿದ್ದಾನೆ. ನಾನು ಈಗ ರಾಕೇಶನಿಗೆ ಕೊಟ್ಟ ಮಾತಿನಂತೆ ನಡೆಯಬೇಕು. ರಚನಾ, ನೀವೀಗ ನಿಮ್ಮ ಮನಸ್ಸನ್ನು ಕಲ್ಲು ಮಾಡಿಕೋಬೇಕು, ಆವೇಶ ಪಡಬಾರದು. ಹೇಳಿ ರಾಹುಲ್, ನಾನು ಮನಸ್ಸಾಡ್ತ್ರಿ ನನ್ನ ಗಂಡನ ಆಸೆ ತೀರಿಸಲು ಸಾಧ್ಯವೇ? ಹೇಳಿ, ಅವರ ಆಸೆ ಏನು ಅಂತ ಹೇಳಿ. ಹೇಳು ರಾಹುಲ್, ರಾಕೇಶನ ಕೊನೆಯ ಆಸೆ ಏನಾಗಿತ್ತು? ನನ್ನ ಪ್ರಾಣ ಆದರೂ ಒತ್ತಿ ಇಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡ್ತೇನೆ ರಾಹುಲ್. ಹೇಳು ರಾಹುಲ್. ರಚನಾ, ನಿಮ್ಮ ಬಾಳು ಮತ್ತೆ ಹಸಿರಾಗಬೇಕು. ಮೊದಲ ರಾತ್ರಿಯಲ್ಲಿ ಅವಳಿಗೆ ಅನ್ಯಾಯ ಮಾಡಿ ಹೋಗ್ತಾ ಇದ್ದೇನೆ ಅಂತೇಳಿ ನಿಮ್ಮ ಬಾಳಿಗೊಂದು ಅರ್ಥ ಕೊಡಬೇಕು ಅನ್ನೋದೇ ಅವನ ಆಸೆ ಆಗಿತ್ತು. ನನ್ನ ಮನಸ್ಸು ಯಾವತ್ತೂ ಕಲ್ಲಾಗಿ ಹೋಗಿದೆ. ರಚನಾ, ನನ್ನ ಮಾತನ್ನು ಹಾಗೂ ರಾಕೇಶನ ಕೊನೆಯ ಆಸೆಯನ್ನು ಈಡೇರಿಸುತ್ತೇನೆ ಅಂತ ನನಗೆ ಮಾತು ಕೊಡು. ಆಯ್ತು, ಆ ದೇವರ ಸಾಕ್ಷಿಯಾಗಿ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುವುದಾದ್ರೆ ನಾನು ಖಂಡಿತವಾಗ್ಲೂ ಮಾತನ್ನು ನಡೆಸಿಕೊಡುತ್ತೇನೆ. ಹೇಳಿ, ಅದೇನು ಅಂತ. ರಚನಾ, ನೀನು ಗೃಹಿಣಿ ಆಗಿ ಮುತ್ತೈದೆ ಆಗಬೇಕೆಂದು ನಿನ್ನನ್ನು ನಾನು ಮದುವೆ ಮಾಡಿಕೊಂಡು ನಿನ್ನ ಬಾಳಿಗೆ ಒಂದು ಅರ್ಥ ಕೊಡಬೇಕನ್ನೋದೇ ಅವನ ಆಸೆಯಾಗಿತ್ತು. ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನಾನು ಕೊನೆಯವರೆಗೂ ಅವರ ನೆನಪಿನಲ್ಲೇ ಇದ್ದು ಬಿಡ್ತೀನಿ. ತಂಗಿ, ನೀನು ನನ್ನ ತಪ್ಪು, ನೀ ನನ್ನ ಕಂದ ಅಲ್ವಾ? ಹಾಗಲ್ಲ ಬೇಡ ತಾಯಿ, ಈ ನನ್ನ ಅನ್ನ ಕಣ್ಣು ಮುಚ್ಚಕ್ಕೆ ಮುಚ್ಚೆ. ಈ ನನ್ನ ಬಂಗಾರದಂತ ತಂಗಿ ಬಾಳು ಮತ್ತೆ ಹಸಿರಾಗಬೇಕು ಅನ್ನೋದು ನನ್ನ ಆಸೆ ತಂಗಿ, ಆಸೆ. ಇಲ್ಲನಾ, ನನ್ನ ಬಾಳಿನ ಸುತ್ತಲೂ ಆ ದೇವರು ಕತ್ತಲಿ ಗೋಡೆಯನ್ನು ಕಟ್ಟಿ ಹಾಕಿದ್ದಾನೆ. ಮತ್ತೆ ಯಾರ ತಾನೇ ಬೆಳಕಿನ ಬಟ್ಟೆಯನ್ನು ಕಟ್ಟಲು ಸಾಧ್ಯ? ಹೇಳೋಣ, ಹೇಳು. ಸಮಾಜ ಈ ಗೊಡ್ಡು ಸಂಪ್ರದಾಯಕ್ಕೆ ಹೆದರಿ
ಒಂದು ನಿರಪರಾಧಿ ಹೆಣ್ಣನ್ನು ವೈಧವ್ಯಕ್ಕೆ ಒಳಪಡಿಸಿ ಯಾರಿಗೂ ಬೇಡವಾದ ವಸ್ತು ಎಂದು ನಾನು ಮೂಲಿಗೆಯಿಸಲು ಅವಕಾಶ ಮಾಡಿಕೊಡುವುದಿಲ್ಲ. ಈ ಸಮಾಜದಲ್ಲಿ ಅಂಥವರಿಗೆ ಬೆಲೆ ಇದೆ ಗೊತ್ತೇ? ಕಳ್ಳ ತಿಂದು ಕಂಡ ಕುಲತೆಯರನ್ನು ಕೈ ಹಿಡಿದು ಎಳೆಯುವ ಶ್ರೀಮಂತರಿಗಿದೆ ಈ ಸಮಾಜದಲ್ಲಿ ಬೆಲೆ. ಸಣ್ಣ ಗಂಡಸರು ಸೂಳೆ ಮನೆಯಲ್ಲಿ ಬಿದ್ದು ಹೊರಳಾಡಿ ಸಾಲ ಕೊಟ್ಟು ಸೂಲ ಹಾಕುವ ಶ್ರೀಮಂತರಿಗಿದೆ ಈ ಸಮಾಜದಲ್ಲಿ ಬೆಲೆ. ಸಮಾಜ ಒಂದು ವಿಧವೆ ಆದ ಹೆಣ್ಣಿನಿಂದ ಮೈಸುಕೊಂಡು ಅವಳಿಗೆ ಸೂಳೆಯನ್ನಾಗಿ ಪಟ್ಟ ಕಟ್ಟುವುದೇ ಅಲ್ಲ ಈ ಸಮಾಜ. ಒಂದು ಗಂಡು 10 ಮದುವೆ ಆದರೂ ಮೌನವಾಗಿ ನಿಂತಿರುವುದೇ ಅಲ್ಲ ಈ ಸಮಾಜ. ಇಲ್ಲ ರಚನಾ, ಇಲ್ಲ. ಒಂದು ಹೆಣ್ಣು ವಿಧವೆಯಾಗಿ ಬಾಳಬೇಕು ಅಥವಾ ಕಾಮುಕರ ಕೈಗೊಂಬೆಗೆ ಆಗಬೇಕು. ಇದಕ್ಕೆ ಮಾತ್ರ ಒಪ್ಪಿಗೆ ಕೊಡುವುದೇ ಈ ಸಮಾಜ. ಇಲ್ಲ ರಚನಾ, ಇಲ್ಲ. ನಾನು ನಿನ್ನನ್ನು ಮದುವೆ ಮಾಡಿಕೊಂಡರೆ ಈ ಸಮಾಜಕ್ಕೆ ಒಳ್ಳೆಯ ಪಾಠ ಕಲಿಸಿದಂತಾಗುತ್ತದೆ. ಕ್ರಾಂತಿಕಾರಿ ಆದರ್ಶ ವ್ಯಕ್ತಿಯಾದ ನಾನು ಈ ಸಮಾಜಕ್ಕೆ ಮಾದರಿಯಾಗುತ್ತೇನೆ. ಅದು ಅಲ್ಲದೆ ನೀನು ಓದಿದವಳು, ಕಾಲಕ್ಕೆ ತಕ್ಕಂತೆ ನಡಿಬೇಕ ತಂಗಿ. ಹಾಗಂತ ನನ್ನ ಮನಸ್ಸಿನ ಭಾವನೆಯನ್ನು ಬದಲಾವಣೆ ಮಾಡಿಕೊಳ್ಬೇಕೆ? ಈಗಾಗಲೇ ನನ್ನ ಜೀವನದಲ್ಲಿ ಇಬ್ಬರು ಮಾನಸಿಕವಾಗಿ ಪ್ರವೇಶ ಮಾಡಿ ಹೋಗಿದ್ದಾರೆ. ಮೂರನೆಯವರನ್ನು ನನ್ನ ಜೀವನದಲ್ಲಿ ನಾನು ಪ್ರವೇಶ ಮಾಡಿಕೊಳ್ಬೇಕೆ? ಹೇಳಣ್ಣ, ಹೇಳು. ಕಂದ, ನನ್ನನ್ನು ತಪ್ಪಾಗಿ ತಿಳಿಬೇಡೇಮೋ. ನೀನೆ ನನ್ನ ಕಂದ ಅಲ್ವಾ? ನಿನ್ನ ಜೀವನದ ಬಂಧುವಾದ ಇಬ್ಬರು ವ್ಯಕ್ತಿಗಳು ಬಂದು ಹಾಗೆ ಸುಮ್ಮನೆ ಹೋದರು. ಆದರೆ ನಿನ್ನೊಂದಿಗೆ ಯಾವ ಸುಖವನ್ನು ಕಾಣದೆ, ಯಾವ ಪಾಪವನ್ನು ಮಾಡದೆ ನನ್ನ ಬಂಗಾರದಂತ ತಂಗಿ ಬಾಳು ನನ್ನ ಕಣ್ಣೀರಿನಲ್ಲಿ ನೋಡೋಕ ನನ್ನಿಂದ ಆಗುಲ್ಲ ತಂಗಿ. ಈ ಮದಿಗೆ ಒಪ್ಪದಿದ್ದರೆ ನಾನೇ ಖಂಡಿತ ಬದುಕಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡೆ. ಆದರೆ ಒಂಟಿ ಬಾಳುವುದು ತುಂಬಾ ಕಷ್ಟ ಕಾಣಮ್ಮ. ನಿನ್ನ ಕಾಲಿಗೆ ಬಿದ್ದು ಕೇಳಿದೆ, ಈ ಮದುವೆಗೆ ಒಪ್ಪಿಗೆ ಕೊಡು ತಂಗಿ, ಒಪ್ಪಿಗೆ ಕೊಡು. ದೇವ್ರಿ, ಏನಪ್ಪ ನಿನ್ನ ಪರೀಕ್ಷೆ? ನನ್ನ ಮನಸ್ಸಿನ ವಿರುದ್ಧವಾಗಿ ನಡೆದುಕೊಳ್ಳಲಿ, ಇಲ್ಲ ನನ್ನ ಗಂಡನ ಆಸೆಯನ್ನು ತೀರಿಸಲಿ, ನನ್ನ ಅಣ್ಣನಿಗೋಸ್ಕರ ಈ ಮದುವೆಯನ್ನು ಮಾಡಿಕೊಳ್ಳಲಿ? ಹೇಳು ದೇವ್ರೆ, ಹೇಳು. ಹೌದು, ನನ್ನ ಅಣ್ಣನಿಗೋಸ್ಕರ ನನ್ನ ಮದುವೆ ಮಾಡಿಕೊಳ್ಳಲೇಬೇಕು. ಅಣ್ಣ, ನಿನಗೋಸ್ಕರ ನಾನು ಈ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ. ಮತ್ತೆ ನಾನು ಮುತ್ತೈದೆ ಆಗ್ತೀನಲ್ಲ. ತಂಗಿ, ಈ ಮಾತು ನಿಜವೇ? ತುಂಬಾ ಸಂತೋಷ ತಂಗಿ, ತುಂಬಾ ಸಂತೋಷ. ರಾಹುಲ್, ದೇವರ ಮುಂದೆ ಅರಿಸಿನ ಕುಂಕುಮಿದೆ, ಅದನ್ನು ತಂದು ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ಕೊಡಪ್ಪ. ಆಯ್ತು. ರಚನಾ, ನಿನ್ನ ವೈದವ್ಯವನ್ನು ಮರೆತು ಹೊಸ ಬಾಳನೆಯತ್ತ ಮುನ್ನಡೆ. ನಿನ್ನನ್ನು ಕತ್ತಲೆಡೆಯಿಂದ ಬೆಳಕಿನಡೆಗೆ ನಡೆಸುವನು ನಾನು. ನನ್ನೊಂದಿಗೆ ನೆಮ್ಮದಿಯಿಂದ ಬಾಳು. ರಾಹುಲ್, ನಿನ್ನ ಉಪಕಾರವು ಎಂದಿಗೂ ಮರೆಯಲಾರೆ. ನೀವಿಬ್ಬರು ಸುಖವಾಗಿರಿ. ಆಯ್ತು. ಏಲೆ ರಚನಾ, ಅಂದು ನಾನು ನಿನ್ನನ್ನು ಶೀಲಗೆಡಿಸಬೇಕೆಂದು ಬಂದಾಗ ನೀನು ನನ್ನ ಕೈಯಿಂದ ತಪ್ಪಿಸಿಕೊಂಡೆ. ನಿನ್ನ ಗಂಡ ರಾಕೇಶನನ್ನು ಭೂಲೋಕದಿಂದ ಯಮಲೋಕಕ್ಕೆ ಪ್ರವಾಸ ಮಾಡಲು ಕಳಿಸಿದ್ದು ಈ ಸುಶಾಂತ. ನಿನ್ನನ್ನು ಮುಂಡೆಯನ್ನಾಗಿ ಮಾಡಿದ್ದು
ಈ ಸುಶಾಂತ. ಆದರೆ ಆ ರಾಹುಲ್ ನಿನ್ನನ್ನು ಮರುಮದುವೆಯಾದ ತಕ್ಷಣಕ್ಕೆ ನೀನು ಕಷ್ಟದಿಂದ ಪಾರಾದೆ ಎಂದು ತಿಳಿಯಬೇಡ. ಇನ್ನು ಮುಂದೆ ನೀನು ನನ್ನ ಕಾರು ಸ್ಥಾನದಲ್ಲಿ ಸಿಕ್ಕು ತತ್ತರಸಿ ಹೋಗಬೇಕು. ಆ ರಾಹುಲ್ನಿಂದಲೇ ನಿನ್ನ ಬಾಳು ಹೋಗೋಳು. ಸೇಡೆಂಬ ಬಿರುಗಾಳಿಯಾಗಿ ಬಂದು ನಿನ್ನನ್ನು ಮತ್ತು ನಿನ್ನಣ್ಣನನ್ನು ಸರ್ವನಾಶ ಮಾಡದೆ ಬಿಡಲಾರ ಈ ವಿಷ ಸರ್ಪ ಸುಶಾಂತ. ಏನು ಸುಶಾಂತ್, ಏನು ಯೋಚನೆ ಮಾಡ್ತಾ ಇದೆಯಲ್ಲ? ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಆಯ್ತು, ಆದ್ರೆ ಈ ನಿಮ್ಮ ಪ್ರಿಯಳ ಬಗ್ಗೆ ಸ್ವಲ್ಪ ಆದ್ರೂ ಗಮನ ಕೊಡಿ. ಏನು ಇಲ್ಲ ಕಾಂತ, ನಮ್ಮಿಬ್ಬರ ಸುಖದ ದಿನಗಳು ಹತ್ತಿರ ಬಂದಿವೆ. ನಾನಿಷ್ಟೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ ಅಲ್ಲವೇ ನನ್ನ ಮುದ್ದು ರಾಣಿ? ಕಾಂತ, ನಿನ್ನನ್ನು ನೋಡುತ್ತಿದ್ದರೆ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುವುದಿಲ್ಲ. ನೋಡಿ, ನಮ್ಗೆ ಯಾವ್ದು ಬೇಡ, ಈ ಊರು ಕಮ್ಮಿ ಕೂಡ ಬೇಡ. ದಯವಿಟ್ಟು ಈ ಊರನ್ನು ಬಿಟ್ಟು ಆದಷ್ಟು ಬೇಗ ಹೋಗೋಣ, ಬನ್ನಿ. ಹೋಗೋಣ ಕಾಂತ, ಹೋಗೋಣ. ಇನ್ನು ಅಪೂರ್ಣವಾದ ಕೆಲಸಗಳು ಸಾಕಷ್ಟು ಉಳಿದುಕೊಂಡಿವೆ. ಅವುಗಳನ್ನು ಪೂರ್ಣ ಮಾಡಿದ ನಂತರ ಹೋಗೋಣ. ಅದರಂತೆ ನಿನಗೂ ಒಂದು ದಾರಿ ತೋರಿಸಬೇಕಾಗಿದೆ. ಅಂದರೆ ಈ ನಿಮ್ಮ ಮಾತಿನ ಅರ್ಥ? ಅಂದರೆ ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ನಾ ಕೊಡುವೆ ನಿನಗೆ ಪ್ರೇಮದ ಕಾಣಿಕೆ ಕಾಂತ. ಓಹೋ, ಹಾಗಾ? ಐ ಲವ್ ಯು ಸುಶಾಂತ್, ಐ ಲವ್ ಯು. La 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 la, he 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 he, la la la. ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ, ಇನ್ನು ನಿನ್ನಲ್ಲಿದೆ ಏನೋ ಆಕರ್ಷಣೆ. ಹೃದಯದ ಹಾದಿ ಹಿಡಿಯಲೇಬೇಕು ನೀ ಸುಮ್ಮನೆ. ಹೇ ಹೇ, ಯಾರಿಗೂ ತೀರದ ಖಾಸಗಿ ಸಂಭ್ರಮ ಪ್ರೀತಿಗೆ. ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ, ಇನ್ನು ನಿನ್ನಲ್ಲಿದೆ ಏನೋ ಆಕರ್ಷಣೆ. ಹೃದಯದ ಹಾದಿ ಹಿಡಿಯಲೇಬೇಕು ನೀ ಸುಮ್ಮನೆ. ಹೇ ಹೇ ಹೇ, ಯಾರಿಗೂ ತೀರದ ಖಾಸಗಿ ಸಂಭ್ರಮ ಪ್ರೀತಿಗೆ. ಹಾಗಿದ್ರೆ ನಾನಿನ್ನು ಬರ್ಲಿ, ಬಾಯ್. ಬಾಯ್ ಕಾಂತ, ಹೋಗಿ ಬಾ. ಹಲೋ ನಿಶಾಂತ್, ಹೇಗಿದ್ದೀಯಾ? ನಾನೇನೋ ಚೆನ್ನಾಗಿದ್ದೇನೆ, ಆದರೆ ಮನಸ್ಸೇ ಸರಿಯಾಗಿಲ್ಲ. ಆ ರಚನಾಳನ್ನು ರಾಹುಲ್ ಮರುಮದುವೆ ಆಗಿದ್ದಾನೆ. ಸುಶಾಂತ ಮರುಮದುವೆ ಆಗಿದ್ದಾನೆ. ಅದಕ್ಕೆ ನೀನು ಏಕೆ ಯೋಚಿಸುವೆ ನಿಶಾಂತ್? ಆ ಕ್ರಾಂತಿಕಾರಿ ರಾಹುಲ್ನಿಂದಲೇ ಅವಳ ಬಾಳಿಗೆ ನಾಂದಿ ಹಾಡಿಸುವೆ. ಅದು ಹೇಗೆ ಸಾಧ್ಯ ಸುಶಾಂತ? ನನಗೂ ಸ್ವಲ್ಪ ಬಿಡಿಸಿ ಹೇಳು. ನಾನೇನು ಮಾಡಿವೆನೆಂದು ನೀನು ನೋಡುತ್ತಾ ಇರು, ಅದನ್ನು ನಿನಗೆ ಪರದೆಯ ಮೇಲೆ ತೋರಿಸುತ್ತೇನೆ. ಆದರೆ ಎಲ್ಲದಕ್ಕೂ ನಿನ್ನ ಬೆಂಬಲ ಬೇಕೇ ಬೇಕು ನಿಶಾಂತ್, ಬೇಕೇ ಸುಶಾಂತ. ಬೇಕು. ನಿನ್ನ ಎಲ್ಲ ಕಾರ್ಯಕ್ಕೂ ನನ್ನ ಬೆಂಬಲವಿದ್ದೇ ಇರುತ್ತದೆ.
ಒಟ್ಟಿನಲ್ಲಿ ಅಣ್ಣ ತಂಗಿಯರ ಇಬ್ಬರ ಬಾಳು ಸರ್ವನಾಶವಾಗಬೇಕು, ಅದೇ ನನ್ನ ಗುರಿ. ಹಾಗೋ ನಿಶಾಂತ್, ಅತ್ತ ನೋಡಿ ಅಲ್ಲಿ ಯಾರೋ ಬರುತ್ತಿದ್ದಾರೆ. ಓಹೋ, ಆ ರಚನಾಳ ಮೊದಲ ಪ್ರೇಮಿ ರಜಿತ್ ಬರುತ್ತಿದ್ದಾನೆ. ಸುಶಾಂತ್, ನಾವು ಸ್ವಲ್ಪ ಮರಿಯಾಗಿ ನಿಲ್ಲೋಣ ಬಾ. ನಾನು ಈ ಊರು ಬಿಟ್ಟು ಹೋದ ಮೇಲೆ ರಚನಾಳ ಬಾಳಲ್ಲಿ ಏನೆಲ್ಲ ನಡೆದು ಹೋಯಿತು. ವಿಧಿ ಆಟದ ಮುಂದೆ ಯಾರ ಆಟ